ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಡಿ ಜನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಬೆಳಗ್ಗೆನೇ ಬೇಗ ಎದ್ದುಬಿಟ್ಟು ಅಮಾವಾಸ್ಯೆ ಇದ್ದ ಕಾರಣ ಮನೆ ಮುಂದೆ ರಂಗೋಲಿ ಹಾಕಿ ಮತ್ತು ಇವತ್ತು ಮಷಿನ್ಗಳಿಗೆಲ್ಲ ಪೂಜೆ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಬೆಳಗ್ಗೆನೇ ಪೂಜೆ ಮಾಡಿಕೊಂಡು, ಏಕೆ ಅಂತಂದರೆ ಕಾಣದ ದೇವರಿಗೆ ಅಷ್ಟೊಂದು ಪೂಜೆ ಮಾಡಿಕೊಂಡು ಅಷ್ಟೊಂದು ನಂಬಿರ್ತೀವಿ ಫ್ರೆಂಡ್ಸ್. ಇವತ್ತು ನಮಗೆ ಪ್ರತಿದಿನ ಅನ್ನ ನೀಡ್ತಕ್ಕಂಥ ಟೈಲರಿಂಗ್ ಕೆಲಸದಲ್ಲಿ ನಾವೆಷ್ಟು ಇವತ್ತು ಮುಂದುವರೆದಿದ್ದೀವಿ ಅಂದರೆ ಆ ಮಿಷಿನ್ಗಳಿಗೆ ಪೂಜೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಪ್ರತಿ ಅಮಾವಾಸ್ಯೆಗೂ ಈ ಥರ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಹೋಗಿ ಆವಾಗ ನೀವೇ ಅಬ್ಸರ್ವ್ ಮಾಡಿ ಎಷ್ಟು ನಿಮಗೆ ಬೆಳವಣಿಗೆ ಆಗುತ್ತೆ ಅಂತ ಒಂದು ಸಲ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ. ಏಕೆಂದರೆ ನಾನು ಇದೆಲ್ಲ ಫಸ್ಟೆಲ್ಲ ಪಾಲಿಸ್ತಾ ಇರಲಿಲ್ಲ. ನನಗೆ ಯಾರೋ ಹೇಳ್ಕೊಟ್ರು ಈ ಥರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದಕ್ಕೋಸ್ಕರ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಹಾಗಾಗಿ ನನಗೆ ತುಂಬಾ ಒಳ್ಳೆಯದಾಗಿದೆ. ನನ್ನ ಕೆಲಸದಲ್ಲಿ ತುಂಬಾ ಬೆಳವಣಿಗೆ ಆಗ್ತಾಯಿದೆ. ಪ್ರತಿದಿನವೂ ನಾನು ಕೂಡ ಎನರ್ಜೆಟಿಕ್ಕಾಗಿ ಕೆಲಸ ಮಾಡೋಕ್ಕೆ ಒಂದು ಉದಾಹರಣೆಯಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಕೂಡ ಅಮಾವಾಸ್ಯೆ ದಿನ ಮಷೀನೆಲ್ಲ ಕ್ಲೀನ್ ಮಾಡಿಕೊಂಡು ಮೊದಲೇ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಹಾಗಾಗಿ ಕ್ಲೀನ್ ಮಾಡಿಕೊಂಡು ಮಷೀನ್ಗೆ ಅರಿಶಿಣ ಕುಂಕುಮ ಇಟ್ಟು ನೀವೆಷ್ಟು ಮಷೀನ್ ಬಳಸ್ತೀರಾ ಅಷ್ಟೆಲ್ಲದಕ್ಕೂ ಕ್ಲೀನ್ ಮಾಡಿ ಅರಿಶಿಣ ಕುಂಕುಮ ಇಟ್ಕೊಂಡು, ದಿನ ಮಾಡಬೇಕಂತೇನಿಲ್ಲ ಫ್ರೆಂಡ್ಸ್, ದಿನ ಮಾಡೋಕ್ಕೆ ಯಾರಿಗೂ ಆಗೋಲ್ಲ. ಹಾಗಾಗಿ ಅಮಾವಾಸ್ಯೆ ದಿನ ನಿಮಗೆ ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡಿ, ಇಲ್ಲ ಬಟ್ಟೆ ಹೊಲಿಯೋದಿದ್ದರೆ ಬಟ್ಟೆ ಎಲ್ಲ ಹೊಲ್ದ್ಕೊಂಡು ಸಾಯಂಕಾಲ ಟೈಮಲ್ಲಿ ಮಷೀನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ಮಷೀನ್ ಕ್ಲೀನ್ ಮಾಡಿಕೊಂಡು ಅರಿಶಿಣ ಕುಂಕುಮನ ಇಟ್ಟು ಮಷೀನ್ಗೆ ಮತ್ತು ಹೂಗಳನ್ನು ಇಟ್ಟು, ನಿಮ್ಗೆ ಯಾವ ಥರ ಹೂವಾದರೂ ಪರವಾಗಿಲ್ಲ ಫ್ರೆಂಡ್ಸ್, ಇದೇ ಥರ ಬೇಕು ಅಂತೇನಿಲ್ಲ. ನಿಮ್ಮ ಮನೆ ಹತ್ರ ಯಾವ ಹೂ ಸಿಕ್ಕಿದ್ರೂ ಓಕೆ, ಅದು ಆ ಹೂ ಬೇಕು ಈ ಹೂ ಬೇಕು ಅಂತ ಏನು ಕಂಡೀಷನ್ಸ್ ಇಲ್ಲ. ಯಾವುದಾದ್ರೂ ಹೂ ಮನಸ್ಸಿಂದ ತಂದು ಪೂಜೆ ಮಾಡಿಕೊಳ್ಳಿ, ಮನಸ್ಸಲ್ಲಿ ಕೇಳ್ಕೊಳ್ಳಿ. ಯಾಕೆಂದರೆ ಇವತ್ತು ನಮಗೆ ಕೈ ಹಿಡಿದು ನಡೆಸ್ತಾ ಇರೋದು ಈ ಮಷೀನ್ ಅಂತಲೇ ಹೇಳ್ಬೋದು. ಹೆಮ್ಮೆಯ ಬದುಕು ಕಟ್ಟಿಕೊಟ್ಟಿರೋದು ನಮ್ಮ ಮಷೀನ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಥರ ಮಾಡೋದು ತುಂಬಾ ಒಳ್ಳೆಯದು ಅಂತ ನನಗನ್ಸಿದ್ದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಿಮಗೂ ಯೂಸ್ಫುಲ್ ಆಗಲಿ, ನೀವು ಕೂಡ ಬೆಳಿಬೇಕು, ನೀವು ಕೂಡ ಚೆನ್ನಾಗಿ ಮುಂದೆ ಬರಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿಕೊಂಡು ನಿಮಗೆ ಹಾಕ್ತಾಯಿದ್ದೀನಿ. ಹಾಗಾಗಿ ನಿಮಗೆ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇದೇ ಥರ ಹೂ ಇಟ್ಟು ಮತ್ತು ಏಕೆಂತಂದರೆ ಈ ಥರ ಪೂಜೆ ಮಾಡೋದ್ರಿಂದ ಫ್ರೆಂಡ್ಸ್ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದರೂ ಕೂಡ ಹೋಗುತ್ತೆ ಅನ್ನೋದು ಒಂದು ದೊಡ್ಡವರ ಒಂದು ಅಭಿಪ್ರಾಯ ಕೂಡ. ಏಕೆಂತಂದರೆ ಸುಮಾರು ಜನ ನಮ್ಮ ಮನೆಗೆ ಬರ್ತಾ ಇರ್ತಾರೆ. ಆವಾಗ ನಾವು ಬಟ್ಟೆಗಳೆಲ್ಲ ಜಾಸ್ತಿ ನೋಡಿಕೊಂಡು, ಅಯ್ಯೋ ಇವ್ರು ಎಷ್ಟು ಬಟ್ಟೆ ಹೊಲಿತಾರೆ, ಎಷ್ಟು ಇವರು ಸುಸ್ತಾಗಲ್ವಾ ಅಂತ ಒಂದು ಕಣ್ಣು ದೃಷ್ಟಿ ಹಾಕಿದಾಗ ನಮಗೆ ನಿಜವಾಗ್ಲೂ ಕಣ್ಣು ದೃಷ್ಟಿ ನಿಜವಾಗ್ಲೂ ಸತ್ಯವಾದ ಮಾತು ಫ್ರೆಂಡ್ಸ್. ಏಕೆಂದರೆ ನನಗೂ ತುಂಬಾ ಒಂದೊಂದು ಸಲ ಸುಸ್ತು, ಟಯರ್ಡ್ನೆಸ್ಸು, ಕೆಲಸ ಮಾಡೋಕ್ಕಾಗಲ್ಲ, ಮಾಡಬೇಕು ಅಂತ ಕುತ್ಕೊತೀನಿ ಮಷಿನ್ ಮೇಲೆ. ಆವಾಗ ಈ ಥರ ಎಲ್ಲ ಆಗ್ತಾಯಿತ್ತು. ಆಮೇಲೆ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದಮೇಲೆ ನನಗೆ ಕೆಲಸ ಮಾಡಲಿಕ್ಕೆ ತುಂಬ ಒಂದು ಮನಸ್ಸು ಬರ್ತಾಯಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಅಮಾವಾಸ್ಯೆ ದಿನ ಈ ಥರ ಪೂಜೆ ಮಾಡಿ ನಿಂಬೆಹಣ್ಣನ್ನು ಕಟ್ ಮಾಡಿಬಿಟ್ಟು, ಯಾಕೆಂದರೆ ನಿಂಬೆಹಣ್ಣಿನಲ್ಲಿ ತುಂಬ ಪವರ್ಫುಲ್ ಇರುತ್ತೆ, ಎಲ್ಲದಕ್ಕೂ ಅದು ಒಳ್ಳೆಯ ಒಂದು ಇದು ಅಂತಲೇ ಹೇಳ್ಬೋದು. ಹಾಗಾಗಿ ನಿಂಬೆಹಣ್ಣನ್ನು ಕಟ್ ಮಾಡಿ ಮಿಷಿನ್ಗೆ ಇಟ್ಬಿಟ್ಟು ಮತ್ತು ಈ ಥರ ಪೂಜೆ ಮಾಡಿಕೊಂಡು ಮನಸ್ಸಲ್ಲಿ ಕೇಳ್ಕೊಳ್ಳಿ. ಏಕೆಂದರೆ ನಮಗೆ ಬೆಳೆಸಬೇಕಾಗಿರೋದು ನಮ್ಮ ಮಿಷಿನ್ಗಳೇ. ಹಾಗಾಗಿ ನಾವೊಂದು ಚೆನ್ನಾಗಿ ಬದುಕು ಕಟ್ಕೊಳ್ಳಿಕ್ಕೆ ಇವತ್ತು ನಾವು ಈ ಮಷಿನ್ಗಳೇ ಅಂತ ಹೇಳ್ಬೋದು. ನಮ್ಮ ಕೆಲಸದಲ್ಲಿ ಇನ್ನೂ ಹೆಚ್ಚೆಚ್ಚು ಬೆಳವಣಿಗೆಗಳಾಗಬೇಕು, ನಾವಿನ್ನೂ ಹೆಚ್ಚೆಚ್ಚು ಬೆಳಿಬೇಕು ಅಂತಂದರೆ ಈ ಥರ ಎಲ್ಲ ಪೂಜೆಗಳು ಮಾಡಬೇಕು ಫ್ರೆಂಡ್ಸ್. ಯಾಕಂತಂದರೆ ನಮ್ಮ ಹಿಂದಿನ ದಿನದಿಂದಲೂ ಸತ್ಯವಾದ ಮಾತೆ ಇದು. ಯಾಕೆಂದರೆ ಈ ಥರ ಟೆಕ್ನಾಲಜಿ ಮುಂದುವರೆದ್ರೂ ಕೂಡ ಪೂಜೆ ಪುನಸ್ಕಾರಗಳು ಸತ್ಯವಾಗಲೂ ನಮಗೆ ಆಶೀರ್ವಾದ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ. ಅದೇ ಥರ ನೀವು ಕೂಡ ನಂಬಿಕೊಂಡು ಈ ಥರ ಫಾಲೋ ಮಾಡ್ಕೊಂಡು ಹೋಗಿ ಮುಂದೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಸರಿ ಅನಿಸಿದರೆ ದಯವಿಟ್ಟು ನೀವು ಫಾಲೋ ಮಾಡಿಕೊಂಡು ಮುಂದೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಯಾರೆಲ್ಲ ಇಷ್ಟೊತ್ತು ಕೊನೆಯವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ 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 ಧನ್ಯವಾದಗಳು. ಇಷ್ಟು ಪೇಷನ್ಸಿಂದ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ಬಾಯ್ ಬಾಯ್ ಫ್ರೆಂಡ್ಸ್.